ಮೂರನೇದು, ಗುರಿ ಇಟ್ಟ ನಂತರ ಅದಕ್ಕೆ ತುಂಬ ಕಷ್ಟಪಡಬೇಕು. ನೀವು ಆ ಕಷ್ಟ ಮೊದಲು ಡಿಸ್ಟ್ರಾಕ್ಷನ್, ಆ ಡಿಸ್ಟ್ರಾಕ್ಷನಿಗೆ ಆಗಲೇ ಹೇಳಿದೆ, ಡಿಸ್ಟ್ರಾಕ್ಷನಿಂದ ದೂರ ಇರಿ. ಕಷ್ಟಪಡಬೇಕು. ಕಷ್ಟಪಡದೆ ಹೋದರೆ ಯಾವುದೇ ಸಾಧನೆ ಸಾಧ್ಯ ಇಲ್ಲ. ನಾವು ಸುಮ್ಮನೆ ಇರ್ತೀವಿ. ನಾವು ಯಾರು ರಿಲಯನ್ಸ್ ಅವರು ಅಂಬಾನಿ ಮಕ್ಕಳಲ್ಲ, ಮೊಮ್ಮಕ್ಕಳಲ್ಲ. ನಮಗೇನು ಭಗವಂತ ಏನು ದುಡ್ಡು ಕೊಟ್ಟಿಲ್ಲ. ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕು. ನಾವು ಕಷ್ಟಪಡಬೇಕು. ಸರ್, ಅಂಬಾನಿ ಮಕ್ಕಳಾದ್ರೂ ಅದನ್ನ ಉಳಿಸ್ಕೊಂಡು ಹೋಗ್ತಿರೋದು, ಅದನ್ನ ಬೆಳೆಸ್ಕೊಂಡು ಹೋಗ್ತಿರೋದು ಒಂದು ಬೆಳಗ್ಗೆ ಬೇಗ ಹೇಳೋದ್ರಿಂದ. ಹೌದು. ಆಮೇಲೆ ಅವ್ರ ತಂದೆ ತಾಯಿ ಮಾಡ್ಕೊಂಡ್ ಬಂದಿರೋ ಪ್ರೇಯರ್ಸ್ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ತಲೆ ಓಡಿಸೋದಾಗಿರ್ಬೋದು, ಡೆಫಿನೆಟ್ಲಿ ಖಂಡಿತ ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತಾರಲ್ಲ. ಹಂಗೆ ಡೆಫಿನೆಟ್ಲಿ ಅಗ್ರಿ. ಯಾಕೆಂದ್ರೆ ಇವರ ಅಪ್ಪ ಧೀರುಭಾಯಿ ಅಂಬಾನಿ ಶುರು ಮಾಡಿದ್ದು ಅದನ್ನ ಇವರು ಮುಖೇಶ್ ಕಂಟಿನ್ಯೂ ಮಾಡಿದ್ದಾರೆ. ಅವ್ರ ಮಗ ಮಾಡ್ತಾರೆ. ಅದನ್ನು ಯಾವುದೇ ಕಂಟಿನ್ಯೂ ಮಾಡಬೇಕಾದ್ರೂ, ಅಪ್ಪ ಹಾಕಿದ ಆಸ್ತಿನೂ ಕಂಟಿನ್ಯೂ ಮಾಡಬೇಕಾದ್ರೆ ನಮ್ಮ ಡೆಡಿಕೇಶನ್ ಬೇಕು. ಆ ಡೆಡಿಕೇಶನ್ ಅದು ಇಲ್ಲದೆ ಹೋದರೆ, ನಿಮ್ಮ ಮನಸ್ಸನ್ನು ನೀವು ಸ್ಥಿಮಿತದಲ್ಲಿ ಇಡೋಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಖಂಡಿತ ಹೋಗಲೇಬಿಡಿ. ಎಷ್ಟೋ ಜನ, ನಾನು ಒಬ್ಬರು ಈಗ ತಾನೇ ಒಂದು ವರ್ಷದ ಹಿಂದೆ ಒಬ್ಬ ಹುಡುಗ ಬಂದ. ಅವ್ರ ತಂದೆ ನನ್ನ ಹತ್ರ ಬಂದು, ಸರ್ ನಮ್ಮ ಹುಡುಗ IAS ಆಗಬೇಕು ಅಂತಿದ್ದಾನೆ, ಅವನಿಗೆ ಏನೇ ಮಾಡಿದ್ರು ಆಗ್ತಿಲ್ಲ ಅಂತ. ಅವನಿಗೆ ಆಯಿತು, ನಾನು ನಿನಗೆ ಮೆಂಟರ್ ಮಾಡ್ತೀನಿ ಬಾರಪ್ಪ ಅಂತ ಕರೆದೆ. ಅವನು ನನ್ನ ಹತ್ರ ಬರೀ ಬೇರೆ ಊರಲ್ಲಿದ್ದಾನೆ, ಫೋನ್ ಮೂಲಕ ನನಗೆ ಹೀಗೀಗೆ ಮಾಡಬೇಕು, ಈ ಮುಂದಿನ 15 ದಿವಸದಲ್ಲಿ ನೀ ಇಂತಿಂಥ ಕೆಲಸ ಮಾಡಿ ನನಗೆ ಫೋನ್ ಮಾಡಪ್ಪ ಅಂತ ಹೇಳಿ. 15 ದಿವಸ ಆದಮೇಲೆ ಫೋನ್ ಮಾಡ್ದೆ. ನನಗೆ ಏನೇನಪ್ಪ ಮಾಡಿದೆ, ಎಲ್ಲ ಮಾಡಿದೆ, ನೀವು ಹೇಳಿದಷ್ಟು ಮಾಡಿಬಿಡ್ದಿನಿಂದ. ನನಗೆ ನಂಬೋಕ್ಕಾಗಲಿಲ್ಲ. ಒಂದು ಸಲ ನಾನು 2 ಪ್ರಶ್ನೆ ಕೇಳ್ತೀನಿ ಹೇಳು ಅಂತೇಳಿ. ಆ ಪ್ರಶ್ನೆ ಕೇಳಿದ ತಕ್ಷಣ ಹೇಳೋಕ್ಕಾಗಲಿಲ್ಲ. ಆಮೇಲೆ ಇಲ್ಲ ನಾನು ನಿಮಗೆ ಸುಳ್ಳು ಹೇಳಿದೆ ಅಂತ. ನೀನು ಯಾರಕ್ಕೆ ಸುಳ್ಳು ಹೇಳ್ಕೊತಿದೀಯಾ? ನೀನು ಸುಳ್ಳು ಹೇಳ್ಕೊ. ನೀನು IAS ಅಧಿಕಾರಿ ಆದರೂ ಅಷ್ಟೇ, ಬಿಟ್ಟು ಅಷ್ಟೇ. ಆದರೆ ನಿನಗೆ ಒಳ್ಳೆಯದು. ಆಗದೆ ಹೋದರೆ ಏನು ಲಾಸ್ ಇಲ್ವಲ್ಲ, ನನಗೇನು ಲಾಸ್ ಇಲ್ವಲ್ಲ. ನಿಮ್ಮ ಅಪ್ಪ ಅಮ್ಮ ನೀನು ಆಗಬೇಕು ಅಂತ ನನಗೆ ಮೆಂಟರ್ ಮಾಡು ಅಂತ ಕರೆದ್ರು. ನಾನು ನಿಮ್ಮ ಅಪ್ಪ ಅಮ್ಮನ ಮಾತು ಹೋಗ್ಕೊಟ್ಟು ನಿನಗೆ ಮೆಂಟರ್ ಮಾಡೋಕ್ಕೆ ಅಂತ ಬಂದೆ. ನೀ ಮಾತೇ ಕೇಳಿದವ್ರು ಹೇಗೆ? ಅಂಕಲ್ ನನಗೆ ಇನ್ನೊಂದು ಚಾನ್ಸ್ ಕೊಡಿ. ಇನ್ನೊಂದು ಚಾನ್ಸ್ ಕೊಟ್ಟೆ. ಇದು ಮಾಡು ಅಂತ. ಈ ಪರೀಕ್ಷೆ ಪೇಪರ್ಗಳನ್ನು ನೀನು ಮಾಡಿಬಿಟ್ಟು ಎಷ್ಟು ಮಾರ್ಕ್ಸ್ ಬಂತು ಅಂತ ಹೇಳು ಅಂದೆ. ಅವನು 100ಕ್ಕೆ 86 ಮಾರ್ಕ್ಸ್ ಬಂತು ಅಂದ. ನನಗೆ ಆಶ್ಚರ್ಯ ಆಗೋಯ್ತು. 100ಕ್ಕೆ 86 ಬರೋಕ್ಕೆ ಸಾಧ್ಯ ಇಲ್ಲಲ್ಲಪ್ಪ, ನಿಜವಾಗ್ಲೂ ನೀನು ಇಲ್ಲ, ನಾನು ಸುಳ್ಳು ಹೇಳ್ತೀನಿ ಅಂದ. ನಿನಗೆ ನೀನು ಸುಳ್ಳು ಹೇಳ್ಕೊಂಡು ಏನು ಪ್ರಯೋಜನ? ಈಗ ನಾವು ಮುಂದೆ ಬರಬೇಕಾದ್ದು ಗುರಿ ಇಟ್ಕೊಂಡಿರೋ ನಾವು ಬೇರೆಯವ್ರಿಗೆ ಅಂತ ಮಾಡ್ತಿಲ್ವಲ್ಲ. ನಾವು ನಮಗೋಸ್ಕರ, ನಮ್ಮ ಅಪ್ಪ ಅಮ್ಮಂಗೆ ಮಾಡ್ತಿಲ್ಲ, ನಮ್ಮ ಗುರುಗಳಿಗೂ ಮಾಡ್ತಿಲ್ಲ, ಸಮಾಜಕ್ಕೆ ಮಾಡ್ತಿಲ್ಲ, ನಮಗೋಸ್ಕರ ನಾವು ಮಾಡ್ತಿರುವಾಗ ನಾವು ನಿಶ್ಚಯ ಏನು ಮಾಡಿದ್ರಿ, ರೆಸಲ್ಯೂಷನ್, ನ್ಯೂ ಇಯರ್ ರೆಸಲ್ಯೂಷನ್ ಆಗಲಿ ಬೇರೆ ರೆಸಲ್ಯೂಷನ್ ಆಗಲಿ, ಆ ರೆಸಲ್ಯೂಷನ್ ಮಾಡಿದ್ರೆ ಅದು ನಮಗಾಗಿ ನಾವು ಮಾಡಿಕೊಂಡಿದ್ದು. ಅದು ಆದರೆ ಸಫಲ ಆದರೆ ನಮಗೊಳ್ಳೆಯದು, ಸಫಲ ಆಗದೆ ಹೋದರೆ ನಮಗೆ ಕೆಟ್ಟದ್ದು. ಅದನ್ನು ನಿಮ್ಮ ತಲೆಯಲ್ಲಿ ಇರದೆ ಹೋದರೆ, ನಾನು ಎಷ್ಟೇ ಉಪದೇಶ ಕೊಟ್ಟರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ, ಕಲ್ಲು ಮೇಲೆ ಮಳೆ ಸುರಿದ ಹಾಗೆ. ಹಾಗಾಗಿ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ.